ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನ ಅಪ್ಪಂದಿರ ದಿನ ಎಂಬುದಾಗಿ ಎಲ್ಲಾ ಕಡೆ ಆಚರಿಸಲ್ಪಡುತ್ತಿದೆ. ಹಾಗಾಗಿ ನಮ್ಮೆಲ್ಲರ ಆತ್ಮೀಯ ಅಪ್ಪಂದಿರಿಗೆ ಅಪ್ಪಂದಿರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ, ನಮ್ಮ ನಿರ್ಮಾಣಿಕನಾದ ತಂದೆಯಾದ ದೇವರಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಅಪ್ಪಂದಿರ ದಿನವನ್ನ ಆಚರಿಸುವ. ಪ್ರಿಯರೇ, ಸತ್ಯವೇದ ವಚನಗಳು ತಂದೆಯ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲು ಅರ್ಥಪೂರ್ಣ ಮಾರ್ಗವಾಗಿದೆ ಎಂದರೆ ತಪ್ಪಿಲ್ಲ. ನಾವು ಸತ್ಯವೇದದಲ್ಲಿ ನಮ್ಮ ನಿರ್ಮಾಣಿಕನಾದ ತಂದೆಯಾದ ದೇವರ ಬುದ್ಧಿವಂತಿಕೆ, ಮಾರ್ಗದರ್ಶನ, ತಂದೆಯ ಅಪರಿಮಿತ ಪ್ರೀತಿಯ ಸೌಂದರ್ಯವನ್ನ ನಾವು ನೋಡಿದವರಾಗಿದ್ದೇವೆ. ಮೊದಲಿಗೆ ಯೇಸು ಸ್ವಾಮಿಯ ಜೈವಿಕ ತಂದೆಯ ಎಲ್ಲದ ಯೋಸೇಫನನ್ನ ನೋಡುವುದಾದರೆ, ಅಲ್ಪ ಮಾನವನಾಗಿ ತಂದೆಯ ಸ್ಥಾನಕ್ಕೆ ಸುಂದರವಾದ ಬ್ಲೂ ಪ್ರಿಂಟ್ ಅನ್ನ ಒದಗಿಸುತ್ತಾನೆ. ಜೈವಿಕ ತಂದೆಯಲ್ಲದ ಈತ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯನ್ನ ರಕ್ಷಿಸಲು ಮತ್ತು ಲೌಕಿಕ ತಂದೆಯಾಗಿ ಆತನನ್ನ ಕಾಪಾಡಿರುವುದನ್ನ ನಾವು ಅರ್ತಿದ್ದೇವೆ. ಯೋಸೇಫನ ಮೌನ ಶಕ್ತಿ ಇಲ್ಲಿ ಬಹಳ ಉನ್ನತವಾಗಿ ನಾವು ಕಾಣುತ್ತೇವೆ. ಪ್ರಿಯರೇ, ನಮ್ಮ ಅಪ್ಪಂದಿರಲ್ಲೂ ಇದೇ ಮೌನ ಶಕ್ತಿಯನ್ನ ನೋಡುವವರಾಗಿದ್ದೇವೆ. ಮತ್ತು ಇಲ್ಲಿ ತಪ್ಪಿ ಹೋದ ಮಗನ ತಂದೆಯನ್ನ ನೋಡುವುದಾದರೆ ತಂದೆಯ ಕರುಣೆಯನ್ನ ನೋಡ್ತೇವೆ. ನಿಜವಾದ ಪಶ್ಚಾತ್ತಾಪ ತನ್ನ ಕಿರಿಯ ಮಗನಲ್ಲಿ ಕಂಡು ತಂದೆಯು ಆ ಮಗನಿಗಾಗಿ ಔತಣಕೂಟ ಏರ್ಪಡಿಸಿ ಸಂಭ್ರಮಿಸಿದನ್ನ ನೋಡ್ತೇವೆ. ಹಾಗೆ ಹಿರಿ ಮಗನ ಕೋಪವನ್ನ ಆತನು ಶಮನ ಮಾಡಿ ಆತನನ್ನು ಆತ ಗೌರವಿಸಿದನ್ನ ನಾವು ನೋಡೋರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ತಂದೆ ಜೆನೆಟಿಕಲ್ ಫಾದರ್ ಅನ್ನ ಯೋಚಿಸಿದಾಗ ಪ್ರಾಪಂಚಿಕವಾಗಿ ನಾವು ಎಷ್ಟೇ ಅವಿಧೇಯರಾದರೂ ತಂದೆ ನಮ್ಮನ್ನು ಕ್ಷಮಿಸಿ ನಮಗಾಗಿ ದಾರಿ ಮಾಡುವುದನ್ನ ನೋಡ್ತಿದ್ದೇವೆ. ಹೌದು ಪ್ರಿಯರೇ, ಇಲ್ಲಿ ನಾನು ಒಂದು ವಿಷಯ ಹಂಚಿಕೊಳ್ಳಲು ಇಚ್ಛಿಸುವೆ. ಒಂದು ಕ್ಷಣ ಯೋಚಿಸಿ, ನಮ್ಮ ಜೆನೆಟಿಕಲ್ ಫಾದರ್, ನಮ್ಮ ಜೈವಿಕ ತಂದೆ ಯೇಸು ಸ್ವಾಮಿಯ ಜೈವಿಕ ತಂದೆಯಲ್ಲದ ಯೋಸೇಫನಂತೆ ಮೌನ ಶಕ್ತಿಯಾಗಿಯೂ ತಪ್ಪಿ ಹೋದ ಮಗನ ತಂದೆಯಂತೆ ಕರುಣೆಯುಳ್ಳವನಾಗಿಯೂ ಹಿರಿ ಮಗನ ತಪ್ಪು ಗ್ರಹಿಕೆಯನ್ನ ಸರಿ ಮಾಡುವ ಉನ್ನತ ತಂದೆಯಾಗಿಯೂ ನಮ್ಮನ್ನು ತೀಡುವನಲ್ವೇ? ಅಷ್ಟು ಪ್ರೀತಿ ಇರುವ ನಮ್ಮ ಅಪ್ಪನಿಗೆ ನಮ್ಮ ಗೌರವ ಏನಾಗಿದೆ? ಹೌದಲ್ವಾ ಪ್ರಿಯರೇ? ನಮ್ಮನ್ನು ಉಂಟು ಮಾಡಿದಂತ ಸರ್ವಶಕ್ತನು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟು ಆತನನ್ನ ನಂಬುವವರು ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬ ಅತಿಶಯವಾದ ಪ್ರೀತಿಯಿಂದ ಯೇಸು ಸ್ವಾಮಿಯನ್ನ ಕೊಟ್ಟಿರುವ, ಹೌದಲ್ಲವೇ? ಕರ್ತನು ಮೌನ ಶಕ್ತಿಯಾಗಿ ಸದಾ ಕಾಲವು ನಮಗೆ ನೆರಳಿನಂತೆ ಕಾಪಾಡುವ, ಕರುಣೆಯುಳ್ಳವನಾಗಿ ನಾವು ವಿಧಿಯರಾದಾಗ ಸಂಭ್ರಮಿಸುವ, ತಪ್ಪು ಗ್ರಹಿಕೆಯಲ್ಲಿ ಇದ್ದಾಗ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿ ನಮ್ಮನ್ನ ತಿದ್ದುವನಲ್ಲವೇ? ಕರ್ತನಾದ ತಂದೆಯ ಆಜ್ಞೆಯನ್ನ ನಾವು ಸನ್ಮಾನಿಸಬೇಕಾದದ್ದು ಇಲ್ಲಿ ಬಹಳ ಮುಖ್ಯವಾಗಿ ಎದ್ದು ಕಾಣುವಂಥದ್ದಾಗಿದೆ. ಹೌದು ಪ್ರಿಯರೇ, ಸತ್ಯವೇದ ಭಾಗವು ಹೇಳುವ ಹಾಗೆ ತಂದೆ ತಾಯಿಯನ್ನ ನಾವು ಸನ್ಮಾನಿಸುವುದಾದರೆ ನಾವು ಯಾವ ಒಂದು ಆಶೀರ್ವಾದವನ್ನ ಹೊಂದಬಹುದು? ನಮ್ಮ ತಂದೆಯನ್ನು, ಪ್ರಾಪಂಚಿಕ ತಂದೆಯನ್ನು ಸಹ ನಾವು ಗೌರವಿಸುವುದಾದರೆ ನಾವು ಯಾವ ರೀತಿ ಆಶೀರ್ವದಿಸಲ್ಪಡುವೆವು ಎಂಬುದಾಗಿ ಅರಸನಾದ ಸೊಲೊಮೋನನು ಜ್ಞಾನೋಕ್ತಿ 27ರಲ್ಲಿ ನೀತಿವಂತನು ತನ್ನ ಯಥಾರ್ಥತೆಯಲ್ಲಿ ನಡೆಯುತ್ತಾನೆ, ಅವನ ನಂತರ ಅವನ ಮಕ್ಕಳು ಧನ್ಯರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಎರಡನೇ ವಿಷಯವಾಗಿ, ಎರಡನೇ ವೇದ ಭಾಗ ಹೇಳುವ ಹಾಗೆ ನಮ್ಮಲ್ಲಿ ನಾವು ಪ್ರಶ್ನೆ ಕೇಳಿಕೊಳ್ಳೋಣ,
ಜ್ಞಾನೋಕ್ತಿ 17:6 ನೋಡ್ತೇವೆ, 2ನೇ ಭಾಗವಾಗಿ, ಮೊಮ್ಮಕ್ಕಳು ವೃದ್ಧರಿಗೆ ಕಿರೀಟ ಮತ್ತು ಮಕ್ಕಳ ಘನತೆ ಅವರ ತಂದೆಗಳು ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮಲ್ಲಿ ನಾವು ಮತ್ತೊಮ್ಮೆ ಪ್ರಶ್ನೆ ಕೇಳಿಕೊಳ್ಳುವ, ನಾವು ನಮ್ಮ ತಂದೆ ತಾಯಿಗೆ ಗೌರವ ತರುವವರಾಗಿದ್ದೇವೋ? ನಾವು ಕರ್ತನಿಗೆ ಭಯಪಟ್ಟು ಆತನು ಕೊಟ್ಟಿರುವ ಆಜ್ಞೆಗಳ ಪ್ರಕಾರ ನಮ್ಮ ತಂದೆ ತಾಯಿಯನ್ನ ನಾವು ಸನ್ಮಾನಿಸುತ್ತಿದ್ದೇವೋ? ಈ ರೀತಿಯಾಗಿ ನಾವು ಗೌರವಿಸಿದರೆ, ಸನ್ಮಾನಿಸಿದರೆ ನಾವು ಹೊಂದಬಹುದಾದ ಆಶೀರ್ವಾದ ಜ್ಞಾನೋಕ್ತಿ 17:6 ನಾವು ನೋಡ್ತೇವೆ, ಮೊಮ್ಮಕ್ಕಳು. ಅದು ತಾತ ವೃದ್ಧರಿಗೆ ಕಿರೀಟ ಎಂಬುದಾಗಿ, ಮತ್ತು ಮಕ್ಕಳ ಘನತೆ, ನಮ್ಮ ಮಕ್ಕಳ ಘನತೆ ನಮ್ಮ ತಂದೆ ತಾಯಿಯಂದರು ಎಂಬುದಾಗಿ. ಹೌದಲ್ವಾ ಪ್ರಿಯರೇ, ಈ ಅಪ್ಪಂದಿರ ದಿನದಂದು ನಾವೆಲ್ಲರೂ ನಂಬಿಕೆಯಲ್ಲಿ ದೃಢವಾಗಿದ್ದು ಕರ್ತನು ಕೊಟ್ಟ ಆಜ್ಞೆಗಳನ್ನ ಸನ್ಮಾನಿಸಿ ನಡೆಯುವುದಾದರೆ, ಇಲ್ಲಿ 1 ಕೊರಿಂಥ 16:13 ನೋಡುವ ಹಾಗೆ, ಎಚ್ಚರವಾಗಿರಿ, ನಂಬಿಕೆಯಲ್ಲಿ ದೃಢವಾಗಿರಿ, ಬಲವಾಗಿರಿ, ನೀವು ಮಾಡುವ ಎಲ್ಲವನ್ನ ಪ್ರೀತಿಯಲ್ಲಿ ಮಾಡಿ ಎಂಬಂತ ಈ ಒಂದು ವಾಕ್ಯಾನುಸಾರ ನಾವು ಮತ್ತೊಂದು ವಾಕ್ಯವನ್ನ ನಾವು ಧ್ಯಾನಿಸಿ ಅದನ್ನ ಮನನ ಮಾಡಿಕೊಳ್ಳುವುದಾದ್ರೆ, ಯೆಹೋಶುವ 1:8-9 ಒಮ್ಮೆ ನೋಡಿ ಪ್ರಿಯರೇ. ಅಲ್ಲಿ ನಾವು ನೋಡ್ತೇವೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ ಕರ್ತನು ನುಡಿದಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ನಾವು ನಮ್ಮ ಲೌಕಿಕ ತಂದೆ ತಾಯಿಯನ್ನ ಗೌರವಿಸಿ ಸನ್ಮಾನಿಸುವುದಾದ್ರೆ, ಅರಸನಾದ ಸೊಲೊಮೋನನು ಹೇಳುವ ಹಾಗೆ ಆಶೀರ್ವಾದವನ್ನ ಹೊಂದುವವರಾಗಿದ್ದೇವೆ. ನಾವು ನಮ್ಮ ನಿರ್ಮಾಣಿಕನಾದ ಸರ್ವಶಕ್ತನಾದ ತಂದೆಯಾದ ದೇವರನ್ನ ನಾವು ಗೌರವಿಸಿ ಸನ್ಮಾನಿಸುವುದಾದರೆ, ಇಲ್ಲಿ ಯೆಹೋಶನು ಹೇಳುವ ಹಾಗೆ ಸದಾ ಕಾಲವು ನಮ್ಮ ಸಂಗಡ ಆತನು ಮೌನ ಶಕ್ತಿಯಾಗಿ ನಮಗೆ ನೆರಳಿನಂತೆ ಕಾಪಾಡುವವನಾಗಿದ್ದಾನೆ ಪ್ರಿಯರೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್. ಸ್ಟೇ ಬ್ಲೆಸ್ಡ್. ಬಾಯ್.